ಎಲ್ಲರಿಗೂ ನಮಸ್ಕಾರ. ಮತ್ತೆ ಹೇಗಿದ್ದೀರಾ? ನಮ್ಮ ಹೊಸ ವಿಡಿಯೋದಲ್ಲಿ ಇವತ್ತು ಮಂಗಳೂರಲ್ಲಿ ಇಲ್ಲ, ನಾವು 3 ಜನ ಸೇರಿಕೊಂಡು ನಮ್ಮ ಕುಂಭಮೇಳ ಆಗ್ತಿದೆ ಅಲ್ಲ, ಪ್ರಯಾಗರಾಜ್. ಸೊ ಪ್ರಯಾಗರಾಜಿಗೆ ಹೋಗ್ತಿದ್ದೇವೆ ಈಗ. ಬಿಜಾಪುರಕ್ಕೆ 150 ಕಿಲೋಮೀಟರ್ ಇದೆ. ಇನ್ನು ನಮ್ಮ ಅಲ್ಲಿಂದ ಸಾಧಾರಣ 2000 ಕಿಲೋಮೀಟರ್ ಇದೆ. ಹಾಗೆ ಈಗ ನಡುವಲ್ಲಿ ಸ್ವಲ್ಪ ಪಡಿಕೆ ಅಂತ, ಹಾಗೆ ಪಡಿಕೆ ಮಾಡಲಿಕ್ಕೆ ಹಾಗೆ ಈ ವಿಡಿಯೋದ ಒಂದೇ ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡುವಂತ ಇದ್ದೇನೆ. ನೋಡುವ ಎಷ್ಟು ಬರ್ತದೆ ಅಂತ. ಹಾಗೆ ಈಗ ಇಬ್ಬರಿದ್ದಾರೆ, ಶಿವ ಸಹ, ಇವ ನಿತಿನ್. ಇವನು ನೋಡಿರುವರು, ಫೇಸ್ಬುಕ್ಕಲ್ಲಿ ಇರ್ತೇನಲ್ಲ, ಇವನು ಯಾಗಲ್ಲಿ ಸಿಗ್ತಾನಲ್ಲ. ಹಾಗೆ ಸೊ ನೋಡುವ ಏನೆಲ್ಲ ಪ್ಲೇಸ್ ಸಿಗ್ತದೆ ಅಂತ ತೋರಿಸ್ಕೊಂಡು ಹೋಗ್ತಾನೆ. ಬೇರೆ ಏನಾದ್ರು ಇದ್ರೆ ಹೇಳುವ. ಸೀದಾ ಇಲ್ಲಿಂದ ಸೋಲಾಪುರದಿಂದ ಮತ್ತೆ ಸೋಲಾಪುರದ್ದು ಒಂಚಿ ಬೇರೆ ನಾಗ್ಪುರದ, ಸೋಲಾಪುರದಿಂದ ನಾಗ್ಪುರದಿಂದ ಸೀದಾ ಪ್ರಯಾಗರಾಜಿಗೆ. ಸರಿ ಹೋಗುವ. ಇಲ್ಲ ಸೀದಾ ಹೋಗಿ ನೆಕ್ಸ್ಟ್ ಎಲ್ಲಿಗೆ, ಮೋಸ್ಟ್ಲಿ ಸೋಲಾಪುರದಲ್ಲಿ ಸಿಗ್ತೇನೆ. ಓಕೆ, ಇಲ್ಲಿ ಒಂದು ಬೆಟ್ಟ ಇದೆ ನೋಡಿ, ಈ ಮೂಲೆಯಲ್ಲಿ. ಅದರ ಮೇಲೆ ಫ್ಯಾನ್ ತಿರುಗ್ತಿದೆ, ಕರೆಂಟ್ ಇತ್ತು ಫ್ಯಾನ್. ಹೋಗುವ. ನಮ್ಮ ಗಾಡಿ ನಿಂತಿದೆ. ರೋಡ್ ಸರ್ತ ರೋಡು, ಉದ್ದ ರೋಡು. ಈಗ ಸೀದಾ ಊಟಕ್ಕೆ ನಿಲ್ಲಿಸ್ಬೇಕು. ಈಗ ಊಟಕ್ಕೆ ಎಲ್ಲಿ ನಿಲ್ಲಿಸೋದು ನೋಡ್ಬೇಕು ಈಗ. ಹಾಗೆ ಎಲ್ಲ ಪ್ಯಾಕ್ ಮಾಡಿಟ್ಟಿದೆ ನಮ್ಮದು ರೂಟ್ ಹೇಗಿದೆ. ಸರಿ, ಇನ್ನು ಹೊರಡುವ. ಇನ್ನು ಎಲ್ಲಿ ನೆಕ್ಸ್ಟ್ ಎಲ್ಲಿ ಸಿಗ್ತದೆ ನೋಡ್ತಾನೆ. ಒಂದು ಬೈಕ್ ನೋಡಿದ್ದೆ, ಅವ್ರದ್ದು ನಂಬರ್ ಪ್ಲೇಟ್ ನೋಡಿ, ಸ್ಪೆಷಲ್ ನಂಬರ್ ಪ್ಲೇಟ್, ಸಿದ್ದರಾಮಯ್ಯ ನೋಡಿ, ಝೂಮ್ ಮಾಡಿ. ಎಂತ ನಂಬರ್ ಪ್ಲೇಟ್ ಮಾರ, ಕುರಿಗಲ ಸರ್, ಕುರಿಗಲ ನಂಬರ್ ಪ್ಲೇಟ್, ಭಯಂಕರ ನಂಬರ್ ಪ್ಲೇಟ್ ಮಾರ. ನಮ್ಮ ಮಾಸ್ಟರ್ ಬಂದರು. ಬಲೆ ನಾವು ನಮ್ಮದು ಊಟ ಆಯಿತು. ಇದೆ ಊಟ ಉಡುಪಿ ಅಂತೆ, ಉಡುಪಿ ಹೋಟೆಲ್, ಉಡುಪಿ ಅಂತ ಇದ್ದೆ. ಅಲ್ಲಿ ಉಡುಪಿಯವರು ಇದ್ರು, ಮಂಗಳೂರವರು. ಹಾಗೆ ರೈಟಲ್ಲಿ ದಾಲ್ ಮತ್ತೆ ದಾಲ್ ಬೇಕಾದ ತಿನ್ಯ ಜೀರಾ ರೈಸ್ ತಿಂದು ಬಂದದ್ದು. ಈಗ ವಿಜಯಪುರದಲ್ಲಿದ್ದೇವೆ. ಈಗ ವಿಜಯಪುರದಲ್ಲಿ ಗೋಲ್ಡನ್ ಪಾರ್ಕ್ ಉಡುಪಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೆ, ಹಾಗೆ ಅಲ್ಲಿ ಬಂದದ್ದು. ಇಲ್ಲಿ ಸೊ ಇನ್ನು ಸೀದಾ ಎಲ್ಲಿ ಅಂತ ಗೊತ್ತಿಲ್ಲ. ಈಗ ಗಂಟೆ ಸಮಯ ಏತಾಂಡ್ಯ 3 ಗಂಟೆ ಆಗ್ತಾ ಬಂತು. ಸೊ ಇನ್ನು 8 ಗಂಟೆವರೆಗೆ ತೊಳೆಯೋದು. ಎಲ್ಲಿ ನಿಲ್ತಾನೆ ನೋಡುವ, ಮತ್ತೆ ನಿಂತ ನಂತರ ಹೇಳುವ ಎಲ್ಲಿ ಅಂತ. ಜಪ್ಪರ್ ಉಂಟಾಯ್ತಾ ಚೂರು? ಹಾಂ, ಸ್ವಲ್ಪ ಮೆಳಗೆ ರೆಸ್ಟ್ ಮಾಡಿ ಹೋಗೋದು. ಓಕೆ ಸರಿ, ಸಿಗುವ. ಏನಾದ್ರು ಪೊಲೀಸ್ ಒಂದು ನಾವೀಗ ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೇವೆ ಕರ್ನಾಟಕದಿಂದ. ಇನ್ನೊಂದ ಓಡ್ತಾ ಇದ್ದೇವೆ ಹೈವೇ, ಡಬಲ್ ಹೈವೇ. ಸರಿ, ಹಾಗೆ ಈಗ ಮಹಾರಾಷ್ಟ್ರ ಎಂಟ್ರಿ ಆಯ್ತು. ಈಗ ಸೀದಾ ಸೋಲಾಪುರ ಹೋಗಿ ಒಂದು ಚಹಾ ಕೊಡ್ತು, ಮತ್ತೆ ಅಲ್ಲಿಂದ ಎಲ್ಲಿವರೆಗೆ ಮುಡ್ತೇವೆ ನೋಡುವ. ಓಕೆ ನೋಡಿ, ಹೀಗಿದೆ ರೋಡ್ ಸ್ವಲ್ಪ ಸರಿ ಇಲ್ಲ ಮಾರ, ಸ್ವಲ್ಪ ಸ್ಟ್ರೈಟ್ ಇಲ್ಲ, ಅದು ಸ್ವಲ್ಪ ಬೆಂಡ್ ಇದೆ, ಮೆಲ್ಟ್ ಆಗಿದೆ, ಹೊರ್ತು ಒಳ್ಳೆ ಉಂಟು ರೋಡು. 100 ಸ್ಪೀಡಲ್ಲಿ ಹೋಗೋದು ಆರಾಮ್ಸೆ. ಓಕೆ ಸರಿ, ಇನ್ನು ಎದುರೋಗಿ ಸಿಗ್ತದೆ. 3 ಲೈನ್ ಹೈವೇ, ಒಂದು 120 ಹೋಗ್ಬೋದು ನಮಗೆ. ಸೀದಾ ನೋಡಿ ಹೇಗಿದೆ ಅಂತ. ಹೈವೇ 120 ಆಗ ಕ್ರೂಸ್ ಹಾಕಿ ಬಿಟ್ಟಿದ್ದಾನೆ, ಹೋಗ್ತಾ ಉಂಟು ನೋಡಿ. ಗ್ಲಾಸ್ ಮಾತ್ರ ಕ್ಲೀನ್ ಇಲ್ಲ ಮಾತ್ರ. ನಿನ್ನ ಫೋನ್ ತಾನೆ ಲೈಟ್ ಮಾರ್ಗ ಫ್ಲಾಶ್ ಆಗಿದೆ. ಇನ್ನು ಸೀದಾ ನಾವು ಎಲ್ಲಿ ಹೋಗಿ ಸಿಗುದು ಅಂದ್ರೆ ಸೀದಾ ನಾಗ್ಪುರಲ್ಲಿ. ಈಗ ಸೀದಾ ನಾಗ್ಪುರ ಆರೆಂಜ್ ದಿಕ್ಕುಡಿಯ. ಫೈನಲಿ ನಾಗ್ಪುರ್ಗೆ ರೀಚ್ ಆದ್ವಿ. ಇವತ್ತು ಬೆಳಿಗ್ಗೆ 4 ಗಂಟೆ ಹೊರಟಿದ್ದೇವೆ. 1400 ಕಿಲೋಮೀಟರ್ ಆಯಿತು. ಈಗ ಇಲ್ಲಿ ನಾಗ್ಪುರಲ್ಲಿ ಬಂದು ನಿಂತಿದೆ. ಹಾಗೆ ಶಿವ ಮತ್ತು ನಿತಿನ್ ರೂಮ್ ಕೇಳಿಗೆ ಹೋಗಿದ್ದಾನೆ. ಸೊ ಹಾಗೆ ಈಗ ರೂಮ್ ಹೋಗಿ ಇನ್ನು ನಾಳೆ ಹೊರಡೋದು. ಸೊ ಇನ್ನು ಸೀದಾ ರೂಮಿಗೆ ಹೋಗುವ. ಆಯಿತು, ಸಾಕಾಯಿತು ಮಾರೆ, ಹೊರಡಿ. ಓಕೆ, ಇವರು ಬಂದರು ಕೇಳಿ ಅಂತ ನೋಡುವ. ನಮ್ಮ ಗಾಡಿ ನೋಡಿ, ಇವತ್ತು ಬೆಳಿಗ್ಗೆ ನಾಗ್ಪುರದಲ್ಲಿದ್ದೇವೆ. ಬೆಳಿಗ್ಗೆ ಇಲ್ಲಿ ಸ್ಟೇ ಆದದ್ದು ಈ ಹೋಟೆಲಲ್ಲಿ. ಓಕೆ, ಏನು 1500 ಕೊಟ್ಟದ್ದು. ಸ್ಟೇ ಆಗಿದೆ, ಜಸ್ಟ್ ಸ್ಟೇ, ಮೇಲಾಗಿ ಹೇಳಲಿಕ್ಕಲ್ಲ. ಹಾಗೆ ಹೀಗಿದೆ ನೋಡಿ ಸಿಟಿ. ಇಲ್ಲೊಂದೊಂದು ಬ್ರೇಕ್ಫಾಸ್ಟ್ ಮಾಡಿ ಸೀದಾ ಹೊರಡುವ ಅಂತ. ಹಾಗೆ ಈಗ ಬ್ರೇಕ್ಫಾಸ್ಟ್ ಒಂದು ಹುಡ್ಕೊಂಡು ಹೋಗ್ಬೇಕು.
ನೋಡ ಎಂತ ಸಿಗ್ತದೆ ಅಂತ ನಾಗ್ಪುರಲ್ಲಿ ಹೀಗಿದೆ. ಇದೇ ಹೋಟೆಲ್, ಇದರಲ್ಲಿ ಸ್ಟೇ ಆದದ್ದು. ಅಷ್ಟೇನು ಒಳ್ಳೆದಿಲ್ಲ, ಓಕೆ ಒಳ್ಳೆದುಂಟು, ಮಲಗೋದು ಅಷ್ಟೇ, ಜಾಸ್ತಿ ಏನು ಕ್ಲೀನ್ ಆಗೇನಿಲ್ಲ. ಓಕೆ ಸರಿ, ಸಿಗುವನು ಇಲ್ಲಿ ಎಂಥ ಹೋಟೆಲಲ್ಲಿ ಎಂತ ಸಿಗ್ತದೆ ನೋಡುವ. ನಮಗೆ ನಾಗ್ಪುರಲ್ಲಿ ಸಹ ಉಡುಪಿ ರೆಸ್ಟೋರೆಂಟ್ ಸಿಕ್ಕಿತ್ತು ಮಾರ. ಎಲ್ಲೆಲ್ಲ ಉಡುಪಿ ರೆಸ್ಟೋರೆಂಟ್ ಉಂಟಾ ನೋಡಿ. ಇದು ಉಡುಪಿ ಗೋಕುಲ್ ರೆಸ್ಟೋರೆಂಟ್. ಓಕೆ, ಇಲ್ಲೊಂದು ಚಹಾ ಕುಡಿದು ಇನ್ನು ಹೊರಡು ಹಾಗೆ. ಹೋಟೆಲ್ ಉಡುಪಿ ಗೋಕುಲ್ ಅಲ್ಲಿ ಬುಧವಾರ ಮಾತ್ರ ಮಕ್ಕ ಪೂರ ಥೀಮ್ ಪೂರ ಬೇತೇನೆ ಅದು. ಇವಾಗ ನಾಗ್ಪುರಲ್ಲಿ ಇದ್ದೇವೆ. ಇಲ್ಲಿಂದ ಹೊರಟೆ ಸೀದಾ ಪ್ರಯಾಗರಾಜ್ಗೆ. ಇವರದೊಂದು ಬ್ರಿಡ್ಜ್ ಕಾನ್ಸೆಪ್ಟ್ ನೋಡಿ, ಫ್ಲೈಓವರ್ ಕಾನ್ಸೆಪ್ಟ್. ಸರಿ, ಇದು ಹೇಗಿದೆ ಅಂದ್ರೆ, ಇದು ಫ್ಲೈಓವರ್ ಆ ಸೈಡ್ ಈ ಸೈಡ್ ಇಂದ ಗಾಡಿ ಹೋಗ್ತದೆ, ಅದರ ನಡುವಲ್ಲಿ ಮೆಟ್ರೋ ಇದೆ. ಮೇಲಿಂದ ಮೆಟ್ರೋ, ನಡುವಲ್ಲಿ ಪುನಃ ಪಿಲ್ಲರ್ ಇರಿಸಿದ್ದಾರೆ, ಅದರಿಂದ ಮೇಲಿಂದ ಮೆಟ್ರೋ ಹೋಗ್ತಿದೆ. ಕಾನ್ಸೆಪ್ಟ್ ಸೂಪರ್ ಇದೆ. ಇದು ಮ್ಯಾಂಗ್ಳೂರಿಗೆ ಕುಡ್ಲಗೆಟ್ಟದ ಇಂಚಿನ ಕಾನ್ಸೆಪ್ಟ್. ಮಲ್ಟಿಲೇಯರ್ ಹೇಳುದು. ಇದು ಕೆಳಗೆ ರೋಡ್ ಹೋಗ್ತಿದೆ, ಇಲ್ಲಿ ಸಹ ಗಾಡಿ ಹೋಗ್ತದೆ ಕೆಳಗಿಂದ, ಅದರ ಮೇಲೆ ಪುನಃ ಗಾಡಿ ಹೋಗ್ತದೆ, ಅದರ ಮೇಲೆ ಮೆಟ್ರೋ ಹೋಗ್ತಿದೆ. ಒಂದು ಲೈನ್ ಅಲ್ಲಿ ಇಷ್ಟು ಗಾಡಿ ಎಲ್ಲ ಕವರ್ ಆಗ್ತಿದೆ. ರೋಡ್ ಆಗಲ್ಲ ಅನ್ಕೊಂಡ ಬರ್ಚಿ ಅಂದೆ ಇಂಚೆ ಫ್ಲೈಓವರ್ ಸಾಧಾರಣ ಮುಲ್ಪಾರ್ದು ಕೂಲ್ ರೋಡ್ ಸ್ಟಾರ್ಟ್ ಕೂಲ್ ರೋಡ್ ಸ್ಟಾರ್ಟ್ ಆಯ್ನ ಸೀದಾ ಅವಡೆ ಮುಟ್ಟ ಗೊತ್ತುಂಡ ತೊಕ್ಕೊಟ್ಟು ಮುಟ್ಟ ನಡು ನಡು ಒಂದು ಜಪ್ಪೆರೆಗೆ ಸೂಪರ್ ಕಾನ್ಸೆಪ್ಟ್ ಅದ. ಫುಲ್ ಸಿಟಿ ತುಲ ಗಾಡಿ ಬರೋಡ್ ಒಂದಿಜ್ಜಿ ಇತ್ತಡೆ ಹೋಗ್ಬಿಡಿ ಅಂದೆ ಸೀದಾ ನೋಡಿ. ನಮ್ಮ ಮುಖನ ತೋರಿಸಿ ಸ್ವಲ್ಪ, ಗೊತ್ತಾಯ್ತಲ್ಲ. ಈಗ ರೋಡ್ ಕೆಳಗಿಂದ ರೋಡು, ಅದರ ಮೇಲೆ ಪುನೊಂದು ರೋಡು ಫ್ಲೈಓವರ್, ಅದರ ಮೇಲೆ ಮೆಟ್ರೋ ಹೋಗ್ತಿದೆ. ಒಂದು ಲೈನ್ ಅಷ್ಟು ಇದನ್ನು ಸೆಟ್ ಮಾಡಿದ್ದಾರೆ ಇಲ್ಲಿ ನಾಗ್ಪುರಲ್ಲಿ. ಸೊ ಸೂಪರ್ ಕಾನ್ಸೆಪ್ಟ್ ಮಾತ್ರ. ಗಡ್ಕರಿನ ಊರು ಇದು ಆಕ್ಚುಲಿ. ಹಾಗೆ ಸರಿ, ಇನ್ನು ಸೀದಾ ನಾವು ಪ್ರಯಾಗರಾಜ್ಗೆ ಹೋಗಿ ಸಿಗುವ. ಓಕೆ ಸರಿ, ಇನ್ನು ಸ್ವಲ್ಪ ಎದುರದ್ದು ತೋರಿಸಿ ಅವರಿಗೆ ನೀವು ಕ್ಯಾಮರಾ. ಹೇಗಿದೆ ಮಾತ್ರ ಸ್ವಲ್ಪ ಹಳತ್ತು, ಈಗ ಸ್ವಲ್ಪ ಟೈಮ್ ಆಯ್ತು, ಇನ್ನು ಪೈಂಟ್ ಕೊಡ್ಬೇಕು ಅಂತ. ಎಷ್ಟು ಕಿಲೋಮೀಟರ್ ಉಂಡ್ಯಾ ಪ್ರಯಾಗರಾಜ್ನ? 110 ಇವಾಗ ಪ್ಲೇಸ್ ಕುದರೈತೆ ಗೊತ್ತಿಲ್ಲ, ಪ್ಲೇಸ್ ಹೆಸರು ಗೊತ್ತಿಲ್ಲ. ಒಂದು ಇನ್ನೂ ಪ್ರಯಾಗರಾಜ್ಗೆ 100 ಕಿಲೋಮೀಟ್ರ್ ಇದೆ, 110 130 ಕಿಲೋಮೀಟ್ರ್. ಇಷ್ಟರೊಳಗೆ ಏನು ಬ್ಲಾಕ್ ಇರಲಿಲ್ಲ. ಇನ್ನು ನೋಡು ಎದುರು ಹೋದ್ರೆ ಬ್ಲಾಕ್ ಉಂಟು ಅಂತ ಗೊತ್ತಿಲ್ಲ. ಈಗ ಊಟಕ್ಕೆ ನಿಲ್ಲಿಸಿದ್ವಿ, ಇದೊಂದು ರೆಸ್ಟೋರೆಂಟ್ ಸಿಕ್ಕಿತ್ತು ಈ ಥರ ಇದೆ ರೋಡ್ ಸೈಡಲ್ಲಿ. ಸೊ ನಿನ್ನೆ ನಾವು 1400 ಕವರ್ ಮಾಡಿದೆ, ಇವತ್ತು ಒಂದು 700 ಕಿಲೋಮೀಟ್ರ್ ಕವರ್ ಮಾಡಿದೆ. ಹಾಗೆ ಇನ್ನು ಸೀದಾ ರೀಚ್ ಆಗಿ ಪ್ರಯಾಗರಾಜಲ್ಲಿ ಹೇಗೆ ಬ್ಲಾಕ್ ಇದೆ ಏನಿದೆ ಅಂತ ನೋಡುವ. ನನ್ನ ಪ್ರಕಾರ ಬ್ಲಾಕ್ ಇಲ್ಲದಾಗೆ ಕಾಣ್ತದೆ, ಇನ್ನು ಅಲ್ಲೇ ಹೋಗಿ ನೋಡುವ ಹೇಗೆ ಅಂತ. ಓಕೆ, ಚಿಟ್ಟೆವರು ಫೋಟೋ ಪಾಟ್ರೆ ಅಂದದ ಫೋಟೋ ತೆಪ್ಪಾರೆ. ನಾವು ಬಂದೆ, ಆಲ್ಮೋಸ್ಟ್ ರೀಚ್ ಆದ್ವಿ. ಒಂದು 10 ಕಿಲೋಮೀಟ್ರ್ ಉಂಟು ಅಷ್ಟೇ. ಈಗ ರೋಡೆಲ್ಲ ಖಾಲಿ ಉಂಟು ಮಾರ, ನಮಗೆ ಕನ್ಫ್ಯೂಸ್ ಆಗ್ತುಂಟು. ನಿನ್ನೆಲ್ಲ ಫುಲ್ ಜಾಮ್ ಹೇಳ್ತಿದ್ರು 80 ಕಿಲೋಮೀಟ್ರ್, ಇವತ್ತು ಜಾಮ್ ಇಲ್ಲ ಮಾರೆ, 10 ಕಿಲೋಮೀಟ್ರ್ ಇರ್ತು. ರೋಡೆಲ್ಲ ಖಾಲಿ ಉಂಟು, ಖಾಲಿ ನೋಡಿ, ಎಲ್ಲ ಖಾಲಿ ಉಂಟು. ಇನ್ನು ಎದುರಾಗಿ ನೋಡುವ, ಇನ್ನೊಂದು 11 ಕಿಲೋಮೀಟ್ರ್ ಇದೆ ತೋರಿಸ್ತಿದೆ. ಅಷ್ಟಿದೆ, ಟೆಂಪ ಇದೆ, ಬಸ್ ಇದೆ, ರೋಡು ಖಾಲಿ ಇದೆ. ಮೋದಿದು ಫೋಟೋ ಇದೆ, ನೋಡುವ. ಹೋಗುವ, ಎದುರು ಹೋಗುವ, ಸೀದಾ ಸಂಗಮಿಗೆ ಹೋಗಿ ಸಿಗುವ. ಅಂಚಿದ ಪೆರವಂಡಿದ ಮ್ಯಾಪ್ ಅಂಚಿದ ಎಲ್ಲ ತೋರಿಸಿದ ನಾವೆತ್ತ ಮಿತ್ತ ಟ್ರೈನ್ ಗೊತ್ತಣ್ಣ. ಒಂದು ಬನ್ನಿಯನ್ನು ಮತ್ತೆ పోతాను ಹೊಸ ಬ್ರಿಡ್ಜ್ పోತಿದ್ಯಾ ಸಂಘ ಮಂಚು ಹೊಸ ಬ್ರಿಡ್ಜ್.
ಫೈನಲಿ ರೀಚ್ ಆದ್ವಿ. ಅದೇ ಸಂಗಮ ಸೈಡ್ ಇದೆ ಬ್ರಿಡ್ಜ್. ಆ ಬ್ರಿಡ್ಜಿಂದ ಆ ಸೈಡ್ ವ್ಯೂ ಕಾಣ್ತದೆ. ನೋಡ ಇನ್ನು ಎಲ್ಲಿ ಹೋಗ್ಲಿಕ್ಕೆ ಆಗ್ತದ ಅಂತ. ಈ ಸೈಡ್ ಹೀಗಿದೆ, ಯಾವ ಸೈಡ್ ಹೋಗೋದಂತ ಗೊತ್ತಿಲ್ಲ. ನೋಡ ಹೇಗೆ 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 ಇದೆ. ಆ ಬ್ರಿಡ್ಜ್ ಮೇಲೆ ಹೋಗ್ಲಿಕ್ಕೆ ಆಗ್ತದಂತ. ನೋಡ ಬ್ರಿಡ್ಜ್ ಮೇಲಿಂದ ಆ ಸೈಡ್ದು ಅವ್ರದ್ದು ಟೆಂಟಲ್ ಇದೆ ಅಲ್ಲ, ಅದು ಒಳ್ಳೆ ಕಾಣ್ತದೆ. ನೋಡ ಈಗ ಇಲ್ಲಿ ಸ್ವಲ್ಪ ಬ್ಲಾಕ್ ಇದೆ. ನೋಡುವ ಎದುರಾಗಿ ಹೇಗೆ ಕಾಣ್ತದೆ ಅಂತ. ಬರೀಟ್ ಬೋಲೆ ನಾವು ಆ್ಯಕ್ಚುಲಿ ಇವಾಗ ಸಂಗಮಿಗೆ ಬಂದ್ವಿ. ಇವತ್ತು ರಶ್ ಇಲ್ಲ ಮಾರೆ. ನೋಡಿ ಹೇಗೆ ಉಂಟಂತ. ಈ ಥರ ಇದೆ ನೋಡಿ, ಹಿಂದೆ ನೋಡಿ ಫುಲ್ಲು. ಇವತ್ತು ಖಾಲಿ ಆ್ಯಕ್ಚುಲಿ. ನೋಡಿ ಎಷ್ಟು ಸಭೆ ಇದೆ ಅಂತ. ನಮ್ಮ ಶಿವಬಾಯಿ ಇಲ್ಲಿದ್ದಾರೆ. ಇದು ರೋಡಲ್ಲಿ ನಿಲ್ಲಿಸಿದೆ ಮಾರೆ ಗಾಡಿ. ಹೀಗಿದೆ ವ್ಯೂ, ಹೇಗಿದೆ, ಚೆಂದ ಇದೆ ಅಲ್ಲ ಸಂಗಮ. ಇನ್ನು ಹೋಗಿ ಅಲ್ಲಿ ನಾಳೆ ಸ್ನಾನ ಮಾಡಬೇಕು. ಇಲ್ಲಿ ಹೀಗಿದೆ. ಎಂಜಾಯ್ ಎಕ್ಸ್ಪೀರಿಯನ್ಸ್. ವಾ ಸೂಪರ್, ವಾ ಮ್ಯಾಗ್ನಿಫಿಸೆಂಟ್, ನೋಡಿ ವಂಡರ್ಫುಲ್. ಕುಂಬದ್ದು ಪಾರ್ಕಿಂಗ್ಗೆ ಬಂದ್ವಿ ಈಗ. ಪಾರ್ಕಿಂಗ್ ಅಲ್ಲಿ ಎಲ್ಲ ಎಕ್ಸಿಬಿಷನ್ ಇದೆ. ಇಲ್ಲಿ ನೋಡಿ ಎಕ್ಸಿಬಿಷನ್ ಇಲ್ಲಿ ಆಗ್ತಿದೆ. ಸೊ ಇಲ್ಲಿ ಇದಕ್ಕಲ್ಲ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಡ ಅಂತ ಅವನಕ್ಕೆ ಕೆಮಿಕ ಬೈಕ್ ಪಾರ್ಕಿಂಗ್ 5 ರೂಪಾಯಿ ಅಂದ. ಅವ್ನು ಕಾಲಿತ್ತು ಮರ ಸೈಡ್. ಫೈನಲಿ ಸಂಗಮಿಗೆ ಬಂದರೆ ಇಲ್ಲಿ ಜನ ಇಲ್ಲ. ಈಗ ಜನ ಕಮ್ಮಿ ಉಂಟು. ಈಗ ಒಮ್ಮೆ ಹೋಗಿ ಡುಕ್ಕಿ ಮಾಡಿ ಸ್ನಾನ ಮಾಡಿ ಬರುವ ಅಂತ ರಾತ್ರಿ. ಹಾಗೆ ಇಲ್ಲೊಂದು ಪಾರ್ಕ್ ಮಾಡಿದ್ದೇವೆ. ಈಗ ಹೋಗುವ ಹೇಗೆ ಉಂಟಂತ ಅಲ್ಲಿ ಹೋಗಿ ಅಂಡಿಗೆ ಹೋಗಿ. ಆ ಸೈಡ್ ಯಾವ ಸೈಡ್ ಅಂತ ಗೊತ್ತಾಗ್ತಿಲ್ಲ ಮರ. ಈಗ ನೋಡ್ಬೇಕು. ಹಾಗೆ ಇಲ್ಲಿ ಸ್ವಲ್ಪ ಆಡೋದೆಲ್ಲ ಇದೆ ಸೈಡೆಲ್ಲ. ಇದು ಪಾರ್ಕಿಂಗಲ್ಲಿದ್ದೇವೆ. ಇದು ಸಂಗಮ ಅಷ್ಟೇ. ಸಂಗಮನ ಅಲ್ಲೇ ಇದ್ದೇವೆ. ಸಂಗಮ ಸ್ವಲ್ಪ ಇಲ್ಲೊಂದು 2-3 ಕಿಲೋಮೀಟರ್ ಇರ್ಬೋದು. ಸರಿ, ಇನ್ನೆಲ್ಲ ಫುಲ್ಲು ಬ್ಲಾಕ್ ಇತ್ತು. ಇವತ್ತಿಲ್ಲ ಅಂತೆ. ನೋಡುವ ಹೇಗೆ ಉಂಟಂತ ಆಚೆ. ಸಂಗಮ ಸಂಗಮ
ಓಕೆ ನಮ್ಮದು ಆಯಿತು, ಸ್ನಾನ ಎಲ್ಲ ಮಾಡಿ ಆಯಿತು. ಇನ್ನು ಇಲ್ಲಂದ ಕಷ್ಟ ಐತೆ ನೋಡಿ, ಇಲ್ಲಿ ಸ್ನಾನ ಎಲ್ಲ ಮಾಡಿ ಬಂದದ್ದು. ಜನ ಸಹ ಕಮ್ಮಿ ಇದೆ ಈಗ. ಸೊ ಇನ್ನು ಇಲ್ಲಿಂದ ಸೀದಾ ಕಾಶಿಗೆ ಇಲ್ಲದ್ರೆ ವಾರಣಾಸಿಗೆ ಹೋಗೋ ಪ್ಲ್ಯಾನ್. ನೋಡುವ ಹೇಗಿದೆ ಅಂತ ಅಲ್ಲಿ. ಕಾಶಿ ಅಲ್ಲ ಇಲ್ಲಿ ಹೇಗಿದೆ ಈಗ ಜನ ಕಮ್ಮಿದೆ ಬರ್ಬೋದು. ಈಗ ಇನ್ನು 3 ತಾರೀಕಿಗೆ ಜಾಸ್ತಿ ಆಗ್ಬೋದು, ಗೊತ್ತಿಲ್ಲ ಅಂತ. ಈಗ ಕಾಶಿ ಮತ್ತು ಅಯೋಧ್ಯೆ 2 ಪ್ಲ್ಯಾನ್ ಇದೆ ಹೋಗೋದು. ನೋಡುವ ಅಲ್ಲಿ ಜನ ಇದ್ದಾರಾ ಇಲ್ಲ ಗೊತ್ತಿಲ್ಲ, ಇನ್ನು ಹೋಗಿ ನೋಡುವ. ಓಕೆ, ಇದು ಹೀಗಿದೆ ಫೈನಲ್ ಆಗಿ ನೋಡಿ ಈ ಥರ ಇದೆ. ಇದು ಇಲ್ಲಿ ಸ್ನಾನ ಮಾಡಲಿಕ್ಕೆ, ಇದು ಸಂಗಮ ಇಲ್ಲಿರೋದು. ನಮ್ಮ ಜನಗಳು ಇಲ್ಲಿದ್ದಾರೆ, ಹೋಗುವ. ಸರಿ, ಇನ್ನು ನೆಕ್ಸ್ಟ್ ಮೋಸ್ಟ್ಲಿ ಕಾಶಿಗೆ ಇರಬೇಕು. ಕಾಶಿಗೆ ಹೋಗಿ ಅಲ್ಲಿ ಸಿಗ್ತೇನೆ. ಓಕೆ, ಮೋಸ್ಟ್ಲಿ ಕಾಶಿಯಲ್ಲಿ ಸಿಕ್ಕಿದೆ ಗಂಗಾ ಆರತಿ ಸಿಗ್ಬೋದು ಬೆಳಿಗ್ಗೆ, ಅದೊಂದು ಸಿಗ್ತದೆ ನೋಡುವ. ಇಲ್ಲಿ ನಮ್ಮ ಪ್ರಯಾಗರಾಜಿದು ತೀರ್ಥಸ್ಥಾನ ತಗೊಂಡ್ಕಣಿಗೆ ಕೆಲಸಗಳು ಹಾಗೆ ನಾವು ರಶ್ ಇದೆ ಅಂತ ಅಂದ್ಕೊಂಡೋದು. ರಶ್ ಇರಲಿಲ್ಲ, ಆದರೆ ನಮಗೆ ಭಾರಿ ಸ್ಮೂತಲ್ಲೇ ಆಯಿತು. 2000 ಕಿಲೋಮೀಟ್ರ್ ನಾವು ಜರ್ನಿ ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಇನ್ನು ಸೀದಾ ಇಲ್ಲಿಂದ ಕಾಶಿಗೆ, ಮೋಸ್ಟ್ಲಿ ಬೆಳಿಗ್ಗೆ ಕಾಶಿಯಲ್ಲಿ ಇರ್ಬೋದು. ನೋಡುವ ಇನ್ನು ಕಾಶಿಯಲ್ಲಿ ಹೇಗಿದೆ ಅಂತ. ಓಕೆ ಸರಿ, ಬಾಯ್ ಬಾಯ್. ನಾವೀಗ ಇದರಲ್ಲಿ ಟೆಂಪರರಿ ಬ್ರಿಡ್ಜ್ ಮಾಡಿದ್ದಾರೆ, ಅದರಲ್ಲಿ ಹೋಗ್ತಿದ್ದೇವೆ. ಬ್ರಿಡ್ಜ್ ಇದೆ, ಇದು ಗಂಗಾದ, ಇದು ಗಂಗಾ ಬರೋದು. ಗಂಗಲ ಆಮೇಲೆ ಯಮುನಾ, ಗಂಗಾದ ಯಮುನಾ ಸಂಗಮ ಅಲ್ಲಿ ಆ ಸೈಡ್ ಆಗ್ತದೆ ಸಂಗಮ. ಇದು ಗಂಗಾ ಆ್ಯಕ್ಚುಲಿ. ಇದ್ರ ನಡುವಲ್ಲಿ ಎಲ್ಲ ಏನೋ ಬಲೂನ್ ಟೈಪ್ ಇದೆ, ಅಲ್ಲಿ ಹಾಕಿ ಮಾಡಿದ್ದಾರೆ. ಸೊ ಹೋಗುವ, ಆ ಸೈಡ್ ಹೋಗಿ ಸ್ವಲ್ಪ ನೋಡುವ ಏನಾದರೂ ಇದೆ ಅಂತ. ಸೊ ಅದು ಅವರೆಲ್ಲ ಆ ಸೈಡ್ ಇದ್ದಾರೆ ಅಂತ, ಹಾಗೆ ಹೋಗಿ ನೋಡುವ ಅಂತ. ನಾವು ಇವಾಗ ಅಯೋಧ್ಯೆ ಹೋಗ್ತಿದ್ದೇವೆ. ಇಲ್ಲಿ ಒಂದು 3 ಗಂಟೆ ವೇಸ್ಟ್ ಆಯಿತು ಮಾರೆ. ಒಂದು ಕಡೆ ಬ್ಲಾಕಲ್ಲಿ ಸಿಕ್ಕಿದೆ, ಒಂದು ಕಡೆ ಗೇಟ್ ಆಗಿ 3-4 ಗಂಟೆ ವೇಸ್ಟ್ ಆಯಿತು. ಒಂದು ಕಡೆ ಬ್ಲಾಕಲ್ಲಿ ನಿಲ್ಲಿಸಿದ್ರು, ಒಂದು ಕಡೆ ಇಲ್ಲಿ ಗೇಟ್ ಹಾಕಿದ್ದು ಫ್ರಂಟಲ್ಲಿ ಇದ್ದೇವೆ. ಹಾಗೆ ಖಾಲಿ ನಮ್ಮನ್ನೊಂದು ಬಿಟ್ಟರು ಏನೋ ಪುಣ್ಯಕ್ಕೆ. ಹಾಗೆ ಹೋಗ್ತಾ ಇದೆ ರಾಮ ಮಂದಿರ ನೋಡಲಿಕ್ಕೆ. ಈಗ ಸೀದಾ ಅಯೋಧ್ಯೆ ಹೋಗಿ ರಾಮನ ನೋಡೋದು. K19 ನೋಡಿಬಿಟ್ರು, K19 ಗಾಡಿ ನಂಬರ್ ನೋಡಿಬಿಟ್ರು. ಹಾಗೆ ಸರಿ, ಇನ್ನು ಸೀದಾ ಅಯೋಧ್ಯೆ ಹೋಗೋ.
ಅಂತ ಗೊತ್ತಿಲ್ಲ ಮಾರೆ ಒಳಗೆ ಹೋಗ್ಲಿಕ್ಕೆ. ಈಗ ಅಲ್ಲಿ ದ್ವಾರ ಕಾಣ್ತಿದೆ, ಗಾಡಿ ಎಲ್ಲಿ ಇಡುದಂತ ಗೊತ್ತಿಲ್ಲ. ಇಲ್ಲಿ ಅಂತ ಗೊತ್ತಿಲ್ಲ, ಹೋಗ್ಬೇಕು ಇನ್ನು ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ಮೂರು ಕಿಲೋಮೀಟರ್ ಉಂಟಾ? ಪೊಲೀಸ್ ಹೋಲ್ ಅಂತ ದ್ವಾರದಲ್ಲಿಗೆ ಬಂದ್ವಿ. ಪಾರ್ಕಿಂಗ್ ಇಚ್ಛ ನೋಡಿ, ಇಲ್ಲಿದೆ ದ್ವಾರ. ಇದು ದ್ವಾರನ ಬೇರೆ ದ್ವಾರ ಗೊತ್ತಿಲ್ಲ, ಮೋಸ್ಟ್ಲಿ ಇದೇ ದ್ವಾರ ಇರಬೇಕು. ಅಲ್ಲಲ್ಲಿ ಜಾಮ್ ಅಂದರೆ ಎಂತ ಜಾಮ್ ಗೊತ್ತಿಲ್ಲ, ಸುಮ್ಮನೆ ನಿಲ್ಲಿಸಿದ್ರು ಮಾರೆ. 1 ಗಂಟೆ 3-4 ಗಂಟೆ ವೇಸ್ಟ್ ಆಯಿತು. ಫೈನಲಿ ಬಂದ್ವಿ, ನೋಡುವ ಒಳಗೆ ಹೇಗೆ ಉಂಟಂತ. ಒಳಗೆ ಇಡದಪ್ಪರೆ ಪೂರ ಇಜ್ಜದ. ಸರಿ ಹೋಗುವ, ಇನ್ನು ಎಲ್ಲಿ ಪಾರ್ಕಿಂಗ್ ಮಾಡಬೇಕು, ಫಸ್ಟ್ ಪಾರ್ಕಿಂಗ್ ಮಾಡಿ ಹೋಗುವ. ಒಳಗೆ ಬಿಟ್ಟರು, ಒಳಗೆ ಬಂದ್ವಿ. ಎಂಟ್ರಿ ಈಗ ಎಷ್ಟುವರೆಗೆ ಬಿಡ್ತಾರೆ ಗೊತ್ತಿಲ್ಲ, ಪಾರ್ಕಿಂಗ್ ಎಲ್ಲಿ ಗೊತ್ತಿಲ್ಲ. ಈ ಥರ ಇದೆ ನೋಡಿ ಎಂಟ್ರಿ. ಇದು ಯಾವ ಎಂಟ್ರಿ ಗೊತ್ತಿಲ್ಲ, ಮಸ್ತ್ ಎಂಟ್ರಿ ಉಂಟು ಅಂತದ ಡೆಪೋರ. ಹಾಂ, ದೊಡ್ಡ ಎಂಟ್ರಿ. ನಾನು ವೀಡಿಯೋ ಬರೋತ್ತಿನ ಎಂಟ್ರಿಯಿಂದ ಹತ್ತು ಮಾರಿ ಬೇತೆ ಎಂಟ್ರಿ. ನಾವು ಪಾರ್ಕ್ ಮಾಡಿ ಬಂದ್ವಿ ಗಾಡಿ. ಈಗ ಪಾರ್ಕ್ ಮಾಡಿ ರಿಕ್ಷಾದಲ್ಲಿ ಎಲ್ಲಿಯೋ ಬಿಡ್ತಾನೆ ಹೇಳಿದ ಮಾರೆ, ನೋಡ್ಬೇಕು ಎಲ್ಲಿವರೆಗೆ ಬಿಡ್ತಾನಂತ. ಈಗ ಹೋಗುವ ಮಂದಿರಕ್ಕೆ, ರಾಮ ಮಂದಿರಕ್ಕೆ. ಇದು ಬ್ಯಾಟ್ರಿ ರಿಕ್ಷಾ ಹೀಗಿದೆ ಸಿಚುವೇಶನ್ ಎಲ್ಲ ಫುಲ್ ಪ್ಯಾಕ್. ನಮ್ಮ ಗಾಡಿ ಇದರೊಳಗೆ ಪ್ಯಾಕಿಂಗ್ ಆಗಿದೆ. ಲೊಕೇಶನ್ ಗೊತ್ತುಂಟ ಒಂದು ಮುಲ್ತಾ ಲೊಕೇಶನ್. ಹಾಂ, ಇಲ್ಲೊಂದು ಮನೆ ಹಕ್ಕಲಾಗ್ತಾವ ನೋಡಿ. ಮನೆ ಹಕ್ಕಲು ಕಾಣುದಿಲ್ಲ ಮಾತ್ರ ಮನೆ. ಮಿಸ್ ಆಗ್ತೀರ ಹಿಂಗ್ಲ ರಿಟರ್ನ್ ಅವೇ ರೂಟಿಗೆ ಬರ್ಪಣ ಅಂತ ಗೊತ್ತಪ್ಪ. ಆ್ಯಕ್ಚುಲಿ ಏನಾಯಿತು ಅಂದರೆ, ಇದರ ನಂತರದಿಂದ ಮೊಬೈಲ್ ಕೊಂಡೋಗ್ಲಿಕ್ಕೆ ಇರಲಿಲ್ಲ, ಹಾಗೆ ಒಳಗಿದ್ದು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇಲ್ಲಿಂದ ವೀಡಿಯೋ ಇನ್ನು ನೆಕ್ಸ್ಟ್ ಸೀದಾ ನಾವು ಕಾಶಿಯಿಂದ ಕಂಟಿನ್ಯೂ ಮಾಡ್ತೇವೆ. ಯಾಕಂದರೆ ಇಲ್ಲಿ ಸಹ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಕಾಶಿಯಲ್ಲಿ ಸಹ ಮೋಸ್ಟ್ಲಿ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ. ಓಕೆ ಸರಿ, ಹಾಗಾದರೆ ಸೀದಾ ಕಾಶಿಯಲ್ಲಿ ಸಿಗ್ತೇವೆ. ಆ್ಯಕ್ಚುಲಿ ನಾವು ಕಾಶಿಗೆ ಬಂದಿದ್ದೇವೆ, ಈಗ ಕಾಶಿಯಲ್ಲಿದ್ದೇವೆ. ನೋಡಿ ಹೋಗೋಣ ಇಲ್ಲ ಕಾಲ್ ಭೈರವ್ ಮಂದಿರ. ಈಗ ಕಾಲ್ ಭೈರವ್ ಮಂದಿರಿಗೆ ಹೋಗ್ತಿದ್ದೇವೆ. ಅಲ್ಲೆಂತ ದರ್ಶನ ಆಗಿ ಮತ್ತು ಘಾಟೆಲ್ಲ ನೋಡಿ ಮತ್ತೆ ಇವತ್ತು ಇಲ್ಲಂದರೆ ನಾಳೆ ರಿಟರ್ನ್ ರಿಕ್ಷಾದಲ್ಲಿ ಹೋಗ್ತಿದ್ದೇವೆ. ನೋಡಿ ಕಾಲು ಸಹ ನೋವಾಗಿದೆ, ಹಾಗೆ ಕಾಲಲ್ಲಿ ಅದೇ ಹೋಗುವ ಘಾಟಿಗೆ ಹೋಗಿ ಹೇಗೆ ಉಂಟು ನೋಡುವ. ಘಾಟ್ ಫಸ್ಟ್ ಕಾಲ್ ಭೈರವ್ ಮಂದಿರ, ಮತ್ತೆ ವಿಶ್ವನಾಥ್ ಮಂದಿರ, ಆದ ನಂತರ ದುರ್ಗಾ ಕುಂಡ ಅಂತ ಇದೆ ಅಂದರೆ ಅದಕ್ಕೊಂದು ನೋಡ್ಬೋದು. ಮತ್ತೆ ಸಂಕಟ್ ಮೋಚನ ಮತ್ತೆ ಘಾಟ್ ಎಲ್ಲ ನೋಡಲಿಕ್ಕೆ. ಸರಿ ನೋಡುವ ಹೇಗೆ ಉಂಟಂತ. ಫಸ್ಟ್ ಟೈಮ್ ಬರೋದು, ಫುಲ್ಲು ಟ್ರಾಫಿಕ್.
आना पड़ेगा ना, और कोई रास्ता नहीं है ना। ಫೈನಲಿ ಇಲ್ಲಿಂದ ಹೊರಡೋದು ನಮ್ಮದು ಆಯಿತು ಎಲ್ಲ. ನಮ್ಮ ಎಲ್ಲಿದೆಲ್ಲ ಸ್ವಲ್ಪದೆಲ್ಲ ಫಸ್ಟ್ ಹೊಡೆ ಬೈನಂಗ್ಲ ಕುಂಭಮೇಳ, ನಂತರ ಅಯೋಧ್ಯ ಮತ್ತು ವಾರಣಾಸಿ 3 ಸಹ ಮುಗೀತು. ಇವತ್ತಿಗೆ ನಮ್ಮ ಟ್ರಿಪ್ಪು ಆಯಿತು. ಈಗ ಹೊರಡೋದು ರಾತ್ರಿ, ನೀವು ಯಾವಾಗ ಮುಟ್ತೇವೆ ಗೊತ್ತಿಲ್ಲ. ಸೊ ಇದೆಲ್ಲ ಒಂದೇ ವಿಡಿಯೋದಲ್ಲಿ ಹಾಕೋದು ನಾನು, ನೋಡಿ ಎಲ್ಲ ಓಕೆ ಹೇಗೆ ಉಂಟು ಅಂತೇಳಿ. ಸರಿ, ಬಾಯ್ ಬಾಯ್. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.